ಆಯುರ್ವೇದ ಅನ್ನುವುದು ಸಾವಿರಾರು ವರ್ಷಗಳ ಇತಿಹಾಸ ಉಳಿತಕ್ಕಂಥದ್ದು ಮತ್ತು ಪ್ರಾಚೀನ ಸನಾತನಿಯ ಒಂದು ವಿದ್ಯಾಕೋಶ ಭಂಡಾರಗಳು. ಹಾಗಾಗಿ ನಾನು ಸುಮಾರು 8ನೇ ತರಗತಿ ಹೋದಾಗ 5ನೇ ತರಗತಿಯನ್ನು ಮುಗಿಸಿಕೊಂಡು 7ನೇ ತರಗತಿ ಹೋದಾಗ 7ನೇ ತರಗತಿಯನ್ನು ಮುಗಿಸ್ಕೊಂಡು 8ನೇ ತರಗತಿಗೆ ಹೋದಾಗ ಮುಟ್ಕನಲ್ಲಿ ಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಹೋದಾಗ ನಾನು ಒಬ್ಬರು ಆಯುರ್ವೇದ ಪಂಡಿತರು ಸಿಗ್ತಾರೆ ಮೋಟ್ಕಾನಲ್ಲಿ ರಂಗಪ್ಪ ಅನ್ನೋರು. ಆವಾಗಲೇ ನಾನು 8ನೇ ತರಗತಿಯಲ್ಲಿ ಆಯುರ್ವೇದದ ಅಭ್ಯಾಸ ಮಾಡಬೇಕು ಅಂತ ಏನು ಪೂರ್ವಜನ್ಮದ ಅನುಬಂಧನೇನೋ ಗೊತ್ತಿಲ್ಲ, ಆಯುರ್ವೇದವನ್ನು ಅಭ್ಯಾಸ ಮಾಡಬೇಕು ಅಂತ ನಾವು ಹಿಂಗೆ ಹಾಸ್ಟೆಲ್ನಲ್ಲಿ ಇರಬೇಕಾಗಿದ್ರೆ ಅಲ್ಲಿ ಒಂದು ಅಶ್ವತ್ಥ ಕಟ್ಟಿ ಮೇಲೆ ಕುಂತ್ಕೊಂಡು ಅವ್ರು ಬರೋರು. ಅವರು ಹೋದಾಗ ಅದು ಇದು ಹೇಳತಕ್ಕಂತಹ ಸಂದರ್ಭದಲ್ಲಿ ನಾನು ಅದು ಇದು ಹೇಳ್ತಾ ಇದ್ರು ಆಧ್ಯಾತ್ಮಿಕವಾಗಿ ಮತ್ತು ನಮ್ಮ ಭೌತಿಕವಾಗಿ ಆಯುರ್ವೇದದ ವಿಚಾರ. ಆವಾಗ ತುಂಬ ಆಸೆಪಟ್ಟು ಆವಾಗಲಿಂದಲೂ ಕೂಡ 8ನೇ ತರಗತಿಯಿಂದಲೇ ನಾನು ಅಭ್ಯಾಸ ಮಾಡಿಕೊಂಡು ವನಸ್ಪತಿಗಳ ಅನುಭವಗಳನ್ನು, ಏನೇನು ಮೂಲಿಕೆಗಳು, ಈ ಔಷಧಿಗಳ ಗುಣವುಳ್ಳತಕ್ಕಂತಹ ಸಸ್ಯಾದಿಗಳ ಬಗ್ಗೆ, ಔಷಧಿ ಗುಣವುಳ್ಳತಕ್ಕಂತಹ ಸಸ್ಯಗಳ ಬಗ್ಗೆ ನಾವು ವಿಚಾರ ಮಾಡ್ಕೊಂಡು ಬಂದು ನಾನು 8ನೇ ತರಗತಿಯಿಂದಲೂ ಕೂಡ ಈ ಆಯುರ್ವೇದವನ್ನು ಅಭ್ಯಾಸ ಮಾಡಿಕೊಂಡು ಗಿಡಮೂಲಿಕೆಗಳ ವನಸ್ಪತಿಗಳ ಅಭ್ಯಾಸ ಮಾಡಿಕೊಂಡ ನಂತರ ಏನಾಯಿತು, SSLC ಮುಗಿದ ನಂತರದಲ್ಲಿ ಅಮ್ಮಾಜಮ್ಮ ಅಂತ ರಸಾಸಿದ್ರ ಬೆಟ್ಟದವರು, ಅವರೊಬ್ಬರು ರಂಗಪ್ಪ ಅಂತ ಇದ್ರು, ಅವರು ಪರಿಚಯ ಮಾಡಿಕೊಟ್ರು. ಪರಿಚಯಿಸಿದಂತಹ ಸಂದರ್ಭದಲ್ಲಿ ನಾನು ರಸಾಸಿದ್ರ ಬೆಟ್ಟದಲ್ಲೂ ಕೂಡ ಆಯುರ್ವೇದದ ಗಿಡಮೂಲಿಕೆಗಳ ಅನುಭವ ಮತ್ತು ಆ ಔಷಧಿಗಳ ಗುಣತತ್ವಗಳು, ಔಷಧಿಗಳಿಂದ ಏನೆಲ್ಲ ರೋಗ ಹೋಗುತ್ತೆ ಎನ್ನುವುದನ್ನು ಕಲಿಯತಕ್ಕಂಥ ವಿಚಾರಗಳನ್ನು ತಿಳಿದುಕೊಂಡು ರಸಾಸಿದ್ರ ಬೆಟ್ಟದಲ್ಲಿ ಅಲ್ಲಿ 4 ವರ್ಷಗಳ ಕಾಲ ಸತತವಾಗಿ ಔಷಧಿಗಳ ಗುಣಧರ್ಮಗಳನ್ನು ತಿಳಿದುಕೊಂಡು ಎಲ್ಲ ಕಾಯಿಲೆಗಳು ಕೂಡ ಔಷಧಿಗಳನ್ನು ಕೊಡ್ಕೊಂಡು ಬರ್ತಾ ಇದ್ದೀವಿ. ಇದು ಪ್ರಾಕೃತಿಕ ನಿಬಂಧನೆಗಳು. ಔಷಧಿ ಗುಣತತ್ವ ಅಂದರೆ ನೋಡಿ, ಸಂಸಾರವೇ ದುಃಖಮಯ, ಶರೀರವೇ ರೋಗಮಯ ಅಂತ ನಾಳ್ನುಡಿ. ಯಾವಾಗಲೂ ಶರೀರ ರೋಗಮಯವಾಗಿ ಬರುತ್ತೆ. ವಾತಜ ಪಿತ್ತಜ ಕಫಜ, ಯಾವುದೇ ರೋಗಗಳು ಬರಬೇಕಾದ್ರೆ ಕಾಲಕ್ಕನುಗುಣವಾಗಿ ಬರುತ್ತೆ. ವಾತಜ ಪಿತ್ತಜ ಕಫಜ, ಕಫದಿಂದ ಕಟ್ಟತಕ್ಕಂಥ ರೋಗಗಳು, ವಾತದಿಂದ ಬರತಕ್ಕಂಥದ್ದು, ಶ್ಲೇಷ್ಮದಿಂದ ಬರತಕ್ಕಂಥ ತನುವು, ಉಷ್ಣಾಂಶ ಕನಿಷ್ಠ ಗರಿಷ್ಠ ತಾಪಮಾನಗಳ ಒಂದು ಆಧಾರದ ಮೇಲೆ ಬರುತ್ತೆ. ಹಾಗಾಗಿ ಮುಖ್ಯವಾಗಿ ನಾನು 1-2 ವಿಚಾರಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅನೇಕ ರೋಗಗಳನ್ನು ವಾಸಿ ಮಾಡಿದ್ದೀವಿ. ಇಲ್ಲಿಗೆ 13 ಜನ ಗುರುಗಳು ಇದ್ದಾರೆ. ಒಂದು ಹಗೋರಿ ಗುರುಗಳು, ಅವಧೂತ ಗುರುಗಳು, ಬಿಜಾಪುರದ ಭಗವಾನು, ಗೌರಿಬಿದ್ನೂರು ಅಪ್ಪಾಜಿಯವರು ಆಯುರ್ವೇದದಲ್ಲಿ ಮಹಾಪಂಡಿತರು ರಸವಿದ್ಯೆ ಶಾಸ್ತ್ರಗಳಲ್ಲಿ. ಹಾಗಾಗಿ ಅವರ ಸಂಬಂಧಗಳನ್ನೆಲ್ಲ ಇಟ್ಟುಕೊಂಡು ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ, ಮಾನವ ಶರೀರ ಹೊಳಿತನ್ನು ಮಾಡುವುದಕ್ಕೋಸ್ಕರವಾಗಿ, ರೋಗಗಳನ್ನು ಓಡಿಸಿ ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ಸುದೀರ್ಘವಾಗಿರ್ತಕ್ಕಂತಹ ಒಂದು ಅವಕಾಶ. ನಾವು ಮಾನವರಾಗಿ ಹುಟ್ಟಿ 84 ಲಕ್ಷ ಜೀವಗಳಿಗಳು ಅಪರೂಪವಾಗಿರ್ತಕ್ಕಂಥ ಜನ್ಮ. ಏನಾದರೂ ಒಂದು ಕಿಂಚಿತ್ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇದನ್ನು ಚಿಕ್ಕಂದಿನಿಂದಲೇ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ. ಇದು ಒಂದೇ ಒಂದು ಔಷಧಿಯ ಗುಣತತ್ವವನ್ನು ತಮಗೆ ತಿಳಿಸ್ಕೊಡ್ತೀನಿ. ಘಟಾಲತ್ವ ಅಂದರೆ ಈಗ ಹಾರ್ಮೋನ್ ಸಿಂಬೆಲ್ ಅಂದರೆ ಜೀವಕೋಶಗಳು ವ್ಯತ್ಯಾಸೀಕರಣವಾಗಿ ನಮ್ಮ ಶರೀರದಲ್ಲಿರ್ತಕ್ಕಂತಹ ಜೀವಾಣುಗಳ ವ್ಯತ್ಯಾಸಮಯದಿಂದ ಉಷ್ಣಾಂಶ ಅಧಿಕವಾಗಿ, ಈಗಾಗಲೇ ಸುಮಾರು ಜನಕ್ಕೆ 25 ವರ್ಷಕ್ಕೂ ಕೂಡ ಕೂದಲು ಉದುರೋಗುತ್ತೆ. ಹಿಂದಿನ ಕಾಲದಲ್ಲಿ 70 ವರ್ಷ ಕಂಡ್ರೂ ಕೂಡ ಸಂಪೂರ್ಣವಾದ ಕೂದಲು ಇರ್ತಿತ್ತು. ಇದು ಘಟಾಲತ್ವ ಅಂದರೆ ಕೂದಲು ಉದುರುವುದಕ್ಕೆ ಮಾಡುವಂತಹ ಒಂದು ಔಷಧಿ. ಇದೇನೆಂದರೆ ನಾವು ದಾಸವಾಳದ ಪುಷ್ಪ ಅಂತ ಹೇಳ್ತೀವಿ. ಈ ದಾಸವಾಳದ ಪುಷ್ಪ ಒಂದು ಒಣಗಿಸಿ ಅದರ ಬೇರಿರುತ್ತೆ. ಆ ಬೇರನ್ನು ತಂದು ಸಮ ಪ್ರಮಾಣದಲ್ಲಿ ನಾವು ಚೆಚ್ಚಿ ಅದನ್ನ ಕುಟ್ಟಿ ಒಣಗಿಸಿ ಇದರ ಪೌಡ್ರನ್ನು ಮಾಡಿಕೊಂಡು ಪುಡಿ ಮಾಡಿಕೊಂಡು ಇದರ ಜೊತೆಗೆ ಹಿಪ್ಪಲಿ ಅಂತ ಬರುತ್ತೆ. ಇದರ 2ರಷ್ಟು ಪ್ರಮಾಣ ಹಿಪ್ಪಲಿಯ ಚೂರ್ಣವನ್ನು ಮತ್ತು ಗೋಮೂತ್ರ, ಅತಾಯಿ ಮಾತಿ ಕಾಮಧೇನು ಗೋಮೂತ್ರದಿಂದ ಅರೆದು ನಾವು 21 ದಿವಸ 1 ತಿಂಗಳು ನೀವು ಕೂದಲು ಉದುರೋಗಿರುತ್ತಲ್ಲ, ಘಟಾಲತ್ವ ಅಂತ ಹೇಳ್ತಾರೆ. ಆ ಉದುರೋಗಿರ್ತಕ್ಕಂಥ ಕೂದಲಿಗೆ ಹಚ್ಚಿದ್ದೆ ಆದ್ರೆ ತಲೆಗೆ ಕೂದಲು ಬರುತ್ತೆ. 1 ತಿಂಗಳು 2 ತಿಂಗಳಿಗೆ ಅವರ ಶರೀರದ ಹಾರ್ಮೋನ್ಸ್ ಕೊರತೆಗಳ ಬಲ್ಲಡ್ಡೆ ತಿಳ್ಕೊಂಡು ನಾವು 1 ತಿಂಗಳು ಅಥವಾ 48 ದಿವಸ 1 ಮಂಡಲ 2 ಮಂಡಲಗಳು ಹಾಕಿದಾಗ ಘಟಾಲತ್ವ ನಿವಾರಣೆಯಾಗಿರುವುದಕ್ಕೆ 106 ಸಾಕ್ಷಿ ಚಿತ್ರಣಗಳಿದೆ. ಜೊತೆಗೆ ಅವರ ನಿವಾರಣೆ ಆಗಿರ್ತಕ್ಕಂಥದ್ದಕ್ಕೂ ಅನೇಕ ಕಾಯಿಲೆಗಳು ಮೊದಲು ಹೇಗಿತ್ತು, ತದನಂತರ ಏನಾಯಿತು ಅಂತ ಅದು ರಿಪೋರ್ಟ್ಗಳಿದೆ. ಮೊದಲು ಔಷಧಿ ಕೊಡುವುದಕ್ಕಿಂತ ಮುಂಚಿತವಾಗಿ ಒಂದು ರಿಪೋರ್ಟ್ ಅನ್ನು ನಾವು ತಗೊಳ್ತೀವಿ. ಔಷಧಿ ಕೊಟ್ಟ ನಂತರದಲ್ಲಿ ಏನೇನು ಕಾಯಿಲೆಗಳಿಗೆ ನಿವಾರಣೆಯಾಗಿದೆ ಅದನ್ನು ಕೂಡ ನಾವು
ಇಟ್ಟಿದ್ದೀವಿ. ಹಾಂ ಸ್ವಾಮಿ. ಇದು ಘಟಾಲತ್ತು.